ಇದು ದುರಂತ ಪ್ರೇಮ ಕಥೆ. ಹಾಗಂತ ಇವರು ವರ್ಷಗಟ್ಟಲೆ ಲವ್ ಮಾಡಿದ ರೋಮಿಯೋ ಜೂಲಿಯೆಟ್ಗಳೋ ಅಥವಾ ಲೈಲಾ ಮಜ್ನುಗಳೋ ಅಲ್ಲ. ಬರೀ 3 ತಿಂಗಳ ಲವ್ ಇವರದ್ದು. ಅಷ್ಟಕ್ಕೂ ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ ಹಾಗೆ ಮೊದಲ ನೋಟದಲ್ಲೇ ಪ್ರೀತಿ ಹುಟ್ಟಬಾರ್ದು ಅಂತ ಖಂಡಿತ ಇಲ್ಲ. ಹಾಗೆ ಹುಟ್ಟಿದ ಪ್ರೀತಿ ಇವರದ್ದು ಅಂತ ಅನ್ಸತ್ತೆ. ಒಟ್ಟಿನಲ್ಲಿ 3 ತಿಂಗಳಲ್ಲಿ ಪ್ರೀತಿ ಹುಟ್ಟಿ ಅದು ಹೆತ್ತವರಿಗೆ ಗೊತ್ತಾಗಿ ನಂತರ ಅವರು ಇಬ್ಬರನ್ನು ಬೇರೆ ಮಾಡೋದಕ್ಕೆ ಹರಸಾಹಸ ಮಾಡಿ ಎಲ್ಲ ಆಗೋಗಿದೆ. ಆದರೂ ಆಕೆ ಮನೆ ಬಿಟ್ಟಿದ್ದಾಳೆ, ಪ್ರೀತಿಸಿದವನ ಜೊತೆ ಓಡ್ ಹೋಗಿದ್ದಾಳೆ. ನಂತರ ಈಗ ಅಂತೂ ಇಂತೂ ಹುಡುಗಿಯನ್ನ ತಮ್ಮ ಮನೆಗೆ ವಾಪಸ್ ಕರ್ಕೊಂಡು ಹೋಗೋದ್ರಲ್ಲಿ ಹೆತ್ತವರು ಯಶಸ್ವಿಯಾಗಿದ್ದಾರೆ. ದುರಂತ ಅಂದ್ರೆ ಅವರು ಮಗಳನ್ನ ಆ ಪ್ರೇಮಿಯಿಂದ ದೂರ ಕರ್ಕೊಂಡು ಹೋಗೋದಕ್ಕೋಸ್ಕರ ಆಕೆಗೆ ಹುಚ್ಚಿ ಪಟ್ಟ ಕಟ್ಟಿಬಿಟ್ರ ಅನ್ನೋದು. ಎಸ್, ಇದು ಕಮರ್ಷಿಯಲ್ ಟ್ಯಾಕ್ಸ್ನ ಜಂಟಿ ಆಯುಕ್ತ ಡಾಕ್ಟರ್ ಸಿದ್ದರಾಮಯ್ಯ ಮಾಲತಿ ದಂಪತಿಯ ಮಗಳ ಲವ್ ಸ್ಟೋರಿ. ಈಕೆ ಹೆಸರು ನಿತ್ಯ. ಈ ಹುಡುಗಿ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಲ್ಲಿ BE ಓದ್ತಾ ಇದ್ದವಳು. ಅದ್ಯಾವ ಘಳಿಗೆಯಲ್ಲಿ ಕಾರ್ ಡ್ರೈವಿಂಗ್ ಕಲಿಬೇಕು ಅಂದ್ಕೊಂಡ್ಲೋ ಗೊತ್ತಿಲ್ಲ. ಅವಳೇ ಅಂದ್ಕೊಂಡ್ಲೋ ಅಥವಾ ಶ್ರೀಮಂತ ತಂದೆ ತಾಯಿಗೆ ಮಗಳು ಕಾರ್ ಓಡಿಸೋದನ್ನ ಕಲಿಬೇಕು ಅನ್ನಿಸ್ತೋ, ಒಟ್ಟಿನಲ್ಲಿ ಆಕೆ ಡ್ರೈವಿಂಗ್ ಕ್ಲಾಸನ್ನು ಸೇರ್ಕೊಳ್ತಾಳೆ. ಕೊನೆಗೆ ಆಕಾಶ್ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತೆ ರಮ್ಯಾಗೆ ಪ್ರೀತಿ ಶುರುವಾಗುತ್ತಲ್ಲ, ಅಂದ್ರೆ ಡ್ರೈವಿಂಗ್ ಕಲಿಸೋ ಹೀರೋ ಜೊತೆ ಶ್ರೀಮಂತರ ಮನೆಯ ಹೀರೋಯಿನ್ಗೆ ಲವ್ ಆಗುತ್ತಲ್ಲ, ಹಾಗೆ ಈ ನಿತ್ಯಾಗೂ ಡ್ರೈವಿಂಗ್ ಕಲಿಸೋನ ಮೇಲೆ ಪ್ರೀತಿ ಹುಟ್ಬಿಡ್ತು. ಆತನ ಹೆಸರು ವಿಶ್ವ. ಮೋಟರ್ಸ್ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ಅವಳು ಡ್ರೈವಿಂಗ್ ಬಂದಿದ್ಲು, ಅಲ್ಲಿಂದ ಪರಿಚಯ ಆಯಿತು. ಅಲ್ಲಿಂದನೇ ಲವ್ ಶುರು ಆಯಿತು. ಅವ್ರೇನು ಮಾಡ್ತಾ ಇದ್ರು? ಇಂಜಿನಿಯರಿಂಗ್. ಮುಂಚೆ ನಾನು ಕಾಲೇಜ್ ಇದು ಮಾಡ್ತಾಯಿದ್ದೆ, ಬಟ್ ಬಿಟ್ಟಿದ್ದೆ. ಮಾಮೂಲಿ ಓಡಾಡ್ಕೊಂಡಿದ್ದೆ, ಅದಾದಮೇಲೆ ಇಲ್ಲಿ ಜಾಯ್ನ್ ಆಗಿದೆ. ಹೀಗೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದವನು ಇತ್ತೀಚೆಗೆ ಡ್ರೈವಿಂಗ್ ಕಲಿಸೋ ಕೆಲಸಕ್ಕೆ ಸೇರಿದ್ದ. ಅಷ್ಟರಲ್ಲಿ ಈ ಹುಡುಗಿ ನಿತ್ಯ ಇವನಿಗೆ ಸಿಕ್ಕಿದ್ಲು. ಇಬ್ಬರು ಕ್ಲೋಸ್ ಆಗ್ತಾ ಇದ್ದ ಹಾಗೇನೆ ನಿತ್ಯ ಮನೆಯವರಿಗೆ ವಿಷಯ ಗೊತ್ತಾಗ್ಬಿಡ್ತು. 3 ತಿಂಗಳಿಂದ ಪರಿಚಯ ಆಗಿತ್ತು. 3 ತಿಂಗಳಿಂದ ಲವ್ ಮಾಡ್ತಾ ಇದ್ವಿ ನಾವು. ಲಾಸ್ಟ್ ಮಂತು ಅವ್ರ ಮನೆಗೆ ಗೊತ್ತಾಗಿ ಅವ್ರ ಮನೆಯಲ್ಲಿ ಹೊಡೆದು ಬಿಡ್ತಿದ್ದೆಲ್ಲ ಮಾಡಿದ್ಲು. ಆಮೇಲೆ ನಾವು ವಾಪಸ್ಸು ಕರ್ಕೊಂಡೋಗ್ಬಿಟ್ವಿ. ಕರ್ಕೊಂಡೋಗ್ಬಿಟ್ಟಾದ್ಮೇಲೆ ಅವ್ರ ಮನೆ ಚೆನ್ನಾಗಿ ನೋಡ್ಕೊತಾರೆ, ಮಗಳನ್ನ ಅಲ್ವಾ ಅಂದ್ಬಿಟ್ಟು ಕರ್ಕೊಂಡೋಗ್ಬಿಟ್ವಿ. ಇವಾಗ ಬೇಡ, ಏನೋ ಆಗೋಗಿದೆ, ಮನೇಲಿ ಒಪ್ಪಿಸ್ಬಿಟ್ಟು ಆಮೇಲೆ ಮದುವೆ ಆಗೋದ ಅಂತ ಹೇಳಿ ನಾನೇ ಒಪ್ಪಿಸ್ತೀನಿ ನಮ್ಮ ಮನೇಲಿ. ಡಿಗ್ರಿ ಆದಮೇಲೆ ಮಾಡ್ಕೊಳ್ಳೋದ ಅಂತ ನಾವು ಹೇಳಿ ಇದು ಮಾಡಿದ್ವಿ. ಯಾವಾಗ ಈ ರೀತಿ ಇವರಿಬ್ಬರನ್ನು ದೂರ ಮಾಡಿದ್ರು, ಅವರಿಬ್ಬರು ಬೇರೆ ಆಗಿಲ್ಲ, ಮತ್ತೆ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ನಲ್ಲೇ ಇದ್ದಾರೆ ಅನ್ನೋದು ಗೊತ್ತಾಯ್ತೋ, ಆಗ್ಲೇ ಹುಡುಗಿಗೆ ಕೊಡಬಾರದ ಮಾತ್ರೆಗಳನ್ನೆಲ್ಲ ಕೊಟ್ಟು ಆಸ್ಪತ್ರೆಯನ್ನು ಸೇರಿಸಿ ಆಕೆ ಮೆಂಟಲಿ ಸರಿ ಇಲ್ಲ ಅಂತ ಮಾಡಿಬಿಟ್ರಂತೆ. ಬಿಟ್ಟು ಬಂದ 2 ದಿವಸಕ್ಕೆ ಅವಳು ಮನೆಯಲ್ಲೆಲ್ಲ ಮಾತಾಡಿದ್ರು, ನಾನು ಅವನೇ ಮದುವೆ ಆಗೋದು, ಅವನ ಜೊತೆ ಮದುವೆ ಮಾಡಿಕೊಡಿ ಅಂತ ಹೇಳಿದ್ದಾಳೆ. ಅದಕ್ಕೆ ಅವರಮ್ಮ ಏನು ಹೇಳಿದಾರೆ, ಫುಲ್ ಇದಾಗ್ತಾ ಇದ್ದಾಳೆ, ಅವನೇ ಬೇಕು ಅಂತ ಇದ್ದಾಳೆ ಅಂತ. ಇವಳು ಹೆಂಗಾರ ಮಾಡಿ ಮೈಂಡ್ ವಾಶ್ ಮಾಡಬೇಕು, ಜೊತೆಗೆ ಮರೆಸ್ಬೇಕು ಅನ್ನೋ ಉದ್ದೇಶದಿಂದ ಇದು ಮಾಡಿದ್ದಾಳೆ. ಅವಳು ನಿನಗೆ ಹುಚ್ಚಿ ಅಂತ ಸುಮ್ಮನೆ ಮಾತಾಡ್ತಾ ಇದ್ದೀನಿ, ನೀನು ಹುಚ್ಚಿ ಥರ ಆಡ್ತಾ ಇದೆಯಾ, ನೀನು ಹುಚ್ಚಿ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಸೇರಿಸಿದೆ. ಇದು ಡಿಪ್ರೆಷನ್ನಲ್ಲಿದೆಯಾ, ಫಸ್ಟು ಡಿಪ್ರೆಷನ್ ಅಂದ್ಬಿಟ್ಟು ಸೇರಿಸಿದೆ ಹಾಸ್ಪಿಟ್ಲಿಗೆ. ಆಮೇಲೆ ಹುಚ್ಚಿ ಥರ ಆಡ್ತಾ ಇದೆಯಾ, ಫುಲ್ ಇದು ಮಾಡ್ತಾ ಇದೆ ಹಾಗೆ ಹೀಗೆ ಅಂದ್ಕೊಂಡು ಯಾರೋ ಡಾಕ್ಟ್ರ್ ಕೈಲಿ ಬೆಳಗ್ಗೆ ಒಂದು ಸ್ಲೀಪಿಂಗ್ ಟ್ಯಾಬ್ಲೆಟು, ಸಾಯಂಕಾಲ ಒಂದು ಸ್ಲೀಪಿಂಗ್ ಟ್ಯಾಬ್ಲೆಟು ಕೊಟ್ಟು ಅವ್ರನ್ನ ಒಂಥರ ಫುಲ್ ವೀಕ್ ಮಾಡಿಬಿಟ್ಟಿದ್ದಾರೆ. ಅಪ್ಪ ಅಮ್ಮ ಮಕ್ಕಳನ್ನ ಪ್ರೀತಿಯಿಂದ ದೂರ ಮಾಡೋದಕ್ಕೆ ಹೀಗೆಲ್ಲ ಮಾಡ್ತಾರಾ? ಮಾಡಿದ್ರು ಮಾಡಬಹುದು ಬಿಡಿ. ಯಾಕೆಂದ್ರೆ ಪ್ರೀತಿಯ ವಿಷಯಕ್ಕೆ ಹೆತ್ತ ಮಕ್ಕಳನ್ನ ಕೊಲ್ಲೋ ತಂದೆ ತಾಯಿನೇ ನಮ್ಮ ನಡುವೆ ಇರೋವಾಗ ಹುಚ್ಚಿ ಪಟ್ಟ ಕಟ್ಟೋರು ಇರಬಾರ್ದು ಅಂತೇನಿಲ್ವಲ್ಲ. ಅದು ಅಲ್ಲದೆ ನಿತ್ಯ ಮಾನಸಿಕ ಅಸ್ವಸ್ಥೆ ಆಗಿದ್ರೆ ಅವಳನ್ನ ಇವ್ರ್ಯಾಕೆ ಡ್ರೈವಿಂಗ್ ಸ್ಕೂಲ್ಗೆ ಕಳಿಸ್ತಾ ಇದ್ರು? ಎನಿಹೌ, ಶ್ರೀಮಂತ ತಂದೆಯ ವಿದ್ಯಾವಂತ ಮಗಳು ಅದ್ಯಾರೋ ಓದು ಬರಹ ಇಲ್ಲದ ಡ್ರೈವಿಂಗ್ ಸ್ಕೂಲ್ ಟೀಚರನ್ನ ಮದುವೆ ಮಾಡ್ಕೊಳ್ಳೋದು ಬೇಡ ಅಂತ ಅಪ್ಪ ಅಮ್ಮ ಹೀಗೆ ಮಾಡಿರಬಹುದು. ಅದು ಅವರ ತಪ್ಪು ಅನ್ಬೇಕಾ? ಸರಿ ಅನ್ನೋದಕ್ಕಂತೂ ಆಗಲ್ಲ ಬಿಡಿ. ಒಟ್ಟಿನಲ್ಲಿ ಪ್ರೇಮಿಗಳನ್ನ ದೂರ ಮಾಡೋದಕ್ಕೆ ಅವರು ಇಂಥ ಸಾಹಸಗಳನ್ನೆಲ್ಲ ಮಾಡಿಬಿಟ್ರು. ಆದರೂ ನಿತ್ಯ ಮನೆ ಬಿಟ್ಲು. ಓಡ್ ಹೋಗಿ ಪ್ರೀತಿಸಿದವನ ಜೊತೆ ಮದುವೆನೂ ಆದ್ಲು ಅಂತಾನೆ ವಿಶ್ವ. ಅಷ್ಟಾದ್ಮೇಲೆ ಆಕೆಯ ಹೆತ್ತವರು ಕಂಪ್ಲೇಂಟ್ ಕೊಟ್ಟಿದ್ರಿಂದ ಪೊಲೀಸ್ ಠಾಣೆಗೆ ಆಕೆಯ ಸಮೇತ ಬಂದಿದ್ದ. ಅವಳು ಗುರುವಾರ ಒಂದು 10 ಗಂಟೆ ಹಂಗೆ ಮನೆ ಬಿಟ್ಟು ಬಂದುಬಿಟ್ಟು ರಾಮನಗರಕ್ಕೆ ಬಂದು ಫೋನ್ ಮಾಡಿದ್ಲು. ನಾನು ಹಿಂಗೆ ಬಂದುಬಿಟ್ಟಿದ್ದೀನಿ, ಮನೆ ಬಿಟ್ಟು ನಾನು ಹೋಗಲ್ಲ, ನಾನು ಸಾಯಿಸ್ಬಿಡ್ತಾರೆ, ನನಗೆ ಅಲ್ಲಿ ಇರೋಕ್ಕೆ ಆಗ್ತಾಯಿಲ್ಲ, ನನಗೆ ಡೈಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಡ್ತೀನಿ, ನನಗೆ ಏನೋ ಒಂಥರ ಮಂಕ್ ಮಾಡ್ತಾಯಿದ್ದಾರೆ, ನನಗೆ ಇರೋಕ್ಕೆ ಆಗ್ತಾಯಿಲ್ಲ ಅಂತಂದು ಸರಿ ಅಲ್ಲಿಂದ ಹೋಗಿ ರಾಮನಗರಕ್ಕೆ ಹೋಗಿ ಪಿಕ್ ಮಾಡ್ಕೊಂಡು ಅವಳನ್ನ ಅಲ್ಲಿಂದ ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಮದುವೆ ಆದೆ. ಅಲ್ಲಿಂದ ಮದುವೆ ಆಗಿ ಗುರುವಾರ ದಿವಸ ಮದುವೆ ಆಗಿದ್ದು. ಅಲ್ಲೇ ಮಾದೇಶ್ವರ ಬೆಟ್ಟ, ಅಲ್ಲೇ ಧರ್ಮಸ್ಥಳ ಅಂದ್ಬಿಟ್ಟು ತಿರುಗಾಡ್ಕೊಂಡಿದ್ವಿ. ಇವಾಗ ನಿನ್ನೆ ಬೆಳಿಗ್ಗೆ ಫೋನ್ ಮಾಡಿದ್ವಿ, ಹಿಂಗೆ ಕೇಸ್ ಆಗಿದೆ ಹಂಗೆ ಹಿಂಗೆ ಅಂತ ನಮ್ಮ ಅಣ್ಣ ಅಂದರು. ಅದಾದಮೇಲೆ
ಸ್ಟೇಷನ್ ಬಂದ್ಬಿಟ್ಟು ಹಿಂಗೆ ಕಂಪ್ಲೇಂಟ್ ಕೊಟ್ಟು ಹಿಂಗೆ ನಾವು ಸ್ವಂತ ಅವಳು ನಾನು ಇಷ್ಟಪಟ್ಟು ಮದುವೆ ಆಗಿದ್ವಿ, ನಮಗೆ ರಕ್ಷಣೆ ಬೇಕು ಅವ್ರ ಮನೆ ಕಡೆಯಿಂದ ಅಂತ ಹೇಳಿದ್ವಿ. ಆಮೇಲೆ ಪೊಲೀಸ್ನವ್ರು ಆಯಿತು, ಈಗ ಹುಡುಗಿ ಯಾರ ಕಡೆ ಹೋಗ್ತೀನಿ ಅಂತಾಳೆ ಅವ್ರ ಕಡೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಆಯಿತು. ಅವರ ಮನೆಯವರೆಲ್ಲ ಬಂದರು. ಮನೆಯವ್ರು ಬಂದು ಮೈಂಡ್ ವಾಶ್ ಎಲ್ಲ ಮಾಡಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಬಂದ್ಬಿಡಮ್ಮ ಹಾಗೆ ಹೀಗೆ ಅಂತ ಹೇಳಿದ್ರು. ಹುಡುಗಿ ಒಪ್ಪಲಿಲ್ಲ. ಹುಡುಗಿ ನನ್ನ ಜೊತೆನೇ ಇರ್ತೀನಿ ಅಂತಂತಂದ್ಲು. ಹುಡುಗಿಗೆ 18 ಆದಮೇಲೆ ಆಕೆ ಪ್ರಿಯಕರನ ಜೊತೆ ಇರ್ತೀನಿ ಅಂತ ಅಂದರೆ ಅದಕ್ಕೆ ಕಾನೂನು ತಲೆ ಬಾಗ್ಬೇಕಲ್ವಾ? ಆದರೆ ಈ ಕೇಸಲ್ಲಿ ಹಾಗಾಗಲಿಲ್ಲ. ನಿತ್ಯಾಳನ್ನ ಆಕೆ ಹೆತ್ತವ್ರ ಜೊತೆ ಕಳಿಸಲಾಗಿದೆ. ಅದಕ್ಕೆ ಕಾರಣ ಆ ಹುಡುಗಿ ತನ್ನ ಬದುಕಿನ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಸಮರ್ಥವಾದ ಮಾನಸಿಕ ಶಕ್ತಿ ಹೊಂದಿಲ್ಲ. ಆಕೆ ಮನೋರೋಗಿ ಅನ್ನುವಂಥ ಸರ್ಟಿಫಿಕೇಟು. ಇಂಥದ್ದೊಂದು ಸರ್ಟಿಫಿಕೇಟ್ ತಗೊಳ್ಳೋದಕ್ಕೋಸ್ಕರ ಹೆತ್ತವರು ಆ ಹುಡುಗಿಯ ಪ್ರೀತಿ ವಿಷಯ ಗೊತ್ತಾದ ತಕ್ಷಣ ಆಕೆಯನ್ನ ಹುಚ್ಚಿಯನ್ನಾಗಿಸಿಬಿಟ್ರ. ವಿಚಿತ್ರ ಅನ್ಸತ್ತಪ್ಪ. ಈಗ ಈ ವಿಶ್ವ ಅವಳು ಹುಚ್ಚಿನೇ ಆದರೂ ನನ್ನ ಹೆಂಡತಿ, ನಾವಿಬ್ಬರು ಮದುವೆ ಮಾಡ್ಕೊಂಡಿದ್ದೀವಿ, ಅವಳು ನನಗೆ ಬೇಕು ಅಂತಿದ್ದಾನೆ. ಏನಾದರೂ ಆಗಲಿ ನಾನು ಅವಳು ಬಿಟ್ಟಿರಲ್ಲ, ಅವಳು ನಾನು ಬಿಟ್ಟಿರಲ್ಲ. ಬೇಕಾದ್ರೆ ಇವತ್ತೇನಾದ್ರು ಅವಳು ಏನಾದ್ರು ಕರ್ಕೊಂಡೋಯ್ತು ಅಂತಂದರೆ ಅವಳು ಇರಲ್ಲ, ಅದಂತೂ ಹೇಳ್ತೀನಿ. ದಯವಿಟ್ಟು ಅವಳನ್ನ ನನ್ನ ಜೊತೆ ಕಳಿಸಿ, ನಾನು ಹೆಂಡ್ತಿನ. ಅವ್ರ ಸರ್ಟಿಫಿಕೇಟಲ್ಲಿ ಹುಚ್ಚಿ ಅಂತ ಬಂದರೂ ನನ್ನ ಜೊತೆ ಕಳಿಸಿ, ನಾನು ತಲೆ ಕೆಡಿಸ್ಕೊಳ್ಳೋದು, ನಾನು ಕರ್ಕೊಂಡು ಹೋಗಿ ನಾನು ನೋಡ್ಕೊತೀನಿ. ಇವನೇನೋ ಹೀಗಂತ ಇದ್ದಾನೆ. ಈತ ಅವಳನ್ನ ನೋಡ್ಕೊಳ್ಳಬಹುದು, ಆದರೆ ಇವನ 3 ತಿಂಗಳ ಪ್ರೀತಿಯನ್ನ ನಂಬೋದು ಹೇಗೆ ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ. ಇಷ್ಟು ವರ್ಷ ಸಾಕಿ ಬೆಳೆಸಿದಂಥ ತಂದೆ ತಾಯಿಯನ್ನೇ ಸದ್ಯಕ್ಕೆ ನ್ಯಾಯಾಲಯ ಆಯ್ದುಕೊಂಡಿದೆ. ಹಾಗಾಗಿ ನಿತ್ಯಾಳನ್ನ ಹೆತ್ತವರು ಕರ್ಕೊಂಡು ಹೋಗಿದ್ದಾರೆ. ಮುಂದದೇನಾಗುತ್ತೋ ಆ ಹುಡುಗಿಯಾಗಲಿ ಅಥವಾ ಈ ಹುಡುಗನಾಗಲಿ ಯಾವುದೇ ಅಪಾಯಕ್ಕೀಡಾಗದೇ ಇದ್ದರೆ ಅಷ್ಟೇ ಸಾಕು.